ಕಳ್ಳತನವಾಗಿದ್ದ ಎಟಿಎಂ ಮೆಷಿನ್ ಹೇಮಾವತಿ ನಾಲೆಯಲ್ಲಿ ಪತ್ತೆಯಾಗಿದೆ. ಜನವರಿ 29ರಂದು ಹಾಸನ ಹೊರವಲಯದ ಹನುಮಂತಪುರದಲ್ಲಿ ಎಟಿಎಂ ಮೆಷಿನ್ ಕಳುವಾಗಿತ್ತು. ಇದೀಗ ಮೆಷಿನ್ ಹಾಸನ ಹೊರವಲಯದ ಶಂಕರನಹಳ್ಳಿ ಗ್ರಾಮ ಬಳಿ ಇರುವಂತಹ ಹೇಮಾವತಿ ನಾಲೆಯಲ್ಲಿ ಪತ್ತೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನಾವು ಕೆಳಗಿಂದ ಶುರು ಆಗ್ತಿದ್ವಿ, ಅದಕ್ಕೆ ಕೆಳಗಿಂದ ಫಿಟ್ಟಿಂಗ್ ಇರುತ್ತೆ. ಹೌದು. ಟೈರ್ ಸಿಡಿದು ಟಾಟಾ ಏಸ್ ವಾಹನ ಪಲ್ಟಿಯಾಗಿ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿರುವಂತಹ ಘಟನೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಬಳಿ ನಡೆದಿದೆ. ಕಾಂಪೌಂಡ್ ಸ್ಲ್ಯಾಬ್ಗಳನ್ನು ಸಾಗಿಸ್ತಾ ಇದ್ದಂತಹ ವಾಹನ ಪಲ್ಟಿಯಾಗಿದ್ದು ವಾಹನ ದಟ್ಟಣೆ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಸ್ಥಳಕ್ಕೆ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ದಂಪತಿ ಕನ್ಹೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಪಾದಪೂಜೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು. ಬಳಿಕ ಕನ್ಹೇರಿ ಸ್ವಾಮೀಜಿ ಹಾಗೂ ಇತರೆ ಸ್ವಾಮೀಜಿಗಳು ಕ್ರಾಂತಿವೀರ ಬ್ರಿಗೇಡ್ ಲಾಂಛನ ಬಿಡುಗಡೆ ಮಾಡಿದರು. ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಮೈಕ್ರೋ ಫೈನಾನ್ಸ್ ಕಿರಿಕಿರಿ ಹೆಚ್ಚಾಗಿದೆ. ಸುಗ್ರೀವಾಜ್ಞೆ ಅಸ್ತ್ರಕ್ಕೂ ಜಗ್ಗದ ಮೈಕ್ರೋ ಫೈನಾನ್ಸ್ ಬಡ ದಂಧೆಕೋರರು ಕೇವಲ 10,000 ರೂಪಾಯಿಗೆ ವೃದ್ಧಿಯನ್ನ ಮನೆಯಿಂದ ಹೊರಹಾಕಿದ್ದಾರೆ. ರೋಣ ಪಟ್ಟಣದ ಶಾಂಭಾವರ ಚಾಳನಲ್ಲಿರುವಂತಹ ವೃದ್ಧೆ ಉಷಾದೇವಿ ಗುರುದೇವಯ್ಯ ಸಹೋದರನ ಚಿಕಿತ್ಸೆಗಾಗಿ ಅಂತ ಹೇಳಿ ಖಾಸಗಿ ವ್ಯಕ್ತಿಯಿಂದ 10,000 ರೂಪಾಯಿ ಪಡೆದಿದ್ರು. ಹಣ ಕೊಡುವುದಕ್ಕೆ ತಡವಾಗಿದ್ದಕ್ಕೆ ವೃದ್ಧೆಯನ್ನ ಮನೆಯಿಂದ ಹೊರಹಾಕಿರುವಂತಹ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದಲ್ಲಿ ನಡೆಯುತ್ತಿರುವ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಕೇಸರಿ ಟವಲ್ ಹಾರಿಸ್ತಾ ಇದ್ದಂತಹ ಬಿಜೆಪಿ ಕಾರ್ಯಕರ್ತರಿಗೆ ಕೇಸರಿ ಕ್ಯಾನ್ಸರ್ ಅಂತ ಹೇಳಿ ಕಾಂಗ್ರೆಸ್ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ. ಈ ವೇಳೆ ಕೇಸರಿ ಶಾಲು ಹಾಕಿಕೊಂಡ ಬಿಜೆಪಿ ಬೆಂಬಲಿಗರು ಕಣಕಣದಲ್ಲೂ ಕೇಸರಿ ಅಂತ ಹೇಳಿ ಬಿಜೆಪಿ ಬೆಂಬಲಿಗರು ಕೂಗಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಗ್ರಾಮದ 10 ಕುಟುಂಬಗಳು ಗ್ರಾಮ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆಯ ಕಮಲಾನಗರ ತಾಲೂಕಿನ ತೋರಣ ಗ್ರಾಮದಲ್ಲಿ ಮಗಳು ಹಾಗೂ ಮಗನ ಮದುವೆ ಸೇರಿದಂತೆ ಇತರೆ ಸಾಲ ಮಾಡಲಾಗಿತ್ತು. ಆದರೆ ಈಗ ಸಾಲ ತೀರಿಸಲಾಗದೆ ತೋರಣ ಗ್ರಾಮದಲ್ಲಿ 10ಕ್ಕೂ ಅಧಿಕ ಮನೆಗಳಿಗೆ ಬೀಗ ಹಾಕಿ ಊರು ಬಿಟ್ಟಿದ್ದಾರೆ. ಇನ್ನು ಇದೇ ಗ್ರಾಮದ ಭಾನುದಾಸ ಕವಿತಾ ದಂಪತಿ ಸಾಲಕ್ಕೆ ಹೆದರಿ ಮನೆ ಬಿಟ್ಟಿದ್ದಾರೆ. ಪುತ್ರ ಭಾನುದಾಸ ತನ್ನ ತಾಯಿಯನ್ನ ಮನೆಯಲ್ಲಿಯೇ ಬಿಟ್ಟು ಊರು ಬಿಟ್ಟಿದ್ದಾರೆ. ಭಾಳ ಕಡುಬಡು ಜನರು ನಮ್ಮ ಗ್ರಾಮದಲ್ಲಿದ್ದಾರೆ. ಅದರಲ್ಲಿ ಬಹಳಷ್ಟು ಜನರು ಕೂಲಿ ಕೆಲಸಗಳನ್ನು ಮಾಡ್ಕೊಂಡ್ಬರ್ತಾರೆ. ಮದುವೆ ಸಮಯದಲ್ಲಿ ಅಥವಾ ಹೆರಿಗೆ ಸಮಯದಲ್ಲಿ ಅಂತ ಇಂಥ ಸಮಯದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಬಹಳಷ್ಟು ನಮ್ಮ ಗ್ರಾಮದಲ್ಲಿ ಓಡಾಡ್ತಾ ಇದ್ದಾವೆ. ಬೆಳಗ್ಗೆಯಿಂದ ಪ್ರತಿ ವಾರ ಪ್ರತಿ ಒಂದು ದಿವಸಕ್ಕೆ ಒಬ್ಬೊಬ್ಬರು ಇಲ್ಲಿ ಮೈಕ್ರೋ ಫೈನಾನ್ಸರ್ ಬರ್ತಾರೆ. ಇದೇ ಸ್ಥಳದಲ್ಲಿ ಇನ್ನು ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ. ನಾನು ಗಮನಿಸ್ತಾ ಇರ್ತೀನಿ. ಮೈಕ್ರೋ ಫೈನಾನ್ಸ್ಲಿಂದ ಬರ್ತಾರೆ. ನಮಗೆ ಇವಾಗ ದುಡ್ಡು ಕಟ್ಟಲೇಬೇಕಂತ. ಕೊಡಗಿನಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ ಕೊಡವರು ಶಾಂತಿಯುತ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕೊಡವರ ಪಾದಯಾತ್ರೆ 3ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಪೊನ್ನಂಪೇಟೆಯಿಂದ ಬಾಳುಗೂಡುವರೆಗೆ ಪಾದಯಾತ್ರೆ ನಡೆಸಲಾಯಿತು. ಪಾದಯಾತ್ರೆಯಲ್ಲಿ ಸಾವಿರಾರು ಕೊಡವರು ಹಾಗೂ ಕೊಡವ ಉಪ ಜನಾಂಗದವರು ಭಾಗಿಯಾಗಿದ್ದರು. ಫೆಬ್ರವರಿ 7ರಂದು ಮಡಿಕೇರಿಯಲ್ಲಿ ಕೊಡವ ಜನಾಂಗದಿಂದ ಬೃಹತ್ ಸಮಾವೇಶ ನಡೆಯಲಿದೆ. ನಂಗಳ ಧರ್ಮದ ಅವಹೇಳನ ಮಾಡುವಂತಹ ವ್ಯಕ್ತಿಗಳ ವಿರುದ್ಧ
ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಎಚ್ಚೆತ್ತ ರಾಜ್ಯ ಸರ್ಕಾರ ಬಡ್ಡಿ ಬಕಾಸುರರ ವಿರುದ್ಧ ಸುಗ್ರೀವಾಜ್ಞೆ ಬಾಣವನ್ನ ಪ್ರಯೋಗ ಮಾಡುವುದಕ್ಕೆ ಸಜ್ಜಾಗಿದೆ. ರಾಜ್ಯಪಾಲರ ಅಂಗಳಕ್ಕೆ ಸುಗ್ರೀವಾಜ್ಞೆ ಚೆಂಡು ತಲುಪಿದ್ದು ಇಂದು ಗವರ್ನರ್ ಗೆಹ್ಲೋಟ್ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಸುಗ್ರೀವಾಜ್ಞೆಯಲ್ಲಿ ಕಿರುಕುಳ ನೀಡಿದವರಿಗೆ ಶಿಕ್ಷೆಯ ಪ್ರಮಾಣವನ್ನು 10 ವರ್ಷಕ್ಕೆ ಹೆಚ್ಚಿಸಿ ಪ್ರಸ್ತಾಪ ಮಾಡಲಾಗಿದೆ. 5 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸುವುದಕ್ಕೆ ಅವಕಾಶವಿದೆ. ಬೆಂಗಳೂರಿನಲ್ಲಿ ಆನ್ಲೈನ್ ಮತಾಂತರದ ಕುತಂತ್ರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಬಲವಂತದ ಮತಾಂತರ ಮಾಡಿದ್ರೆ ತಕ್ಕ ಶಿಕ್ಷೆ ವಿಧಿಸುವುದಕ್ಕೆ ಪಕ್ಕ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಮಗೆ ಮತಾಂತರದ ಹಿಂದೆ ಮಸೂದೆ 21ರಲ್ಲಿ ತಂದಿದ್ರಲ್ಲ, ಅದಕ್ಕೆ ವಿಡ್ರಾ ಮಾಡೋದಕ್ಕೆಲ್ಲ ಕ್ರಮ ಆಗಿತ್ತು. ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು. ಸಿಲಿಕಾನ್ ಸಿಟಿಗೆ ಆನ್ಲೈನ್ ಮತಾಂತರದ ಗುಮ್ಮ ಒಕ್ಕರಿಸಿದೆ. ಅಪ್ಪಿತಪ್ಪಿ ನೀವೇನಾದರೂ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಧರ್ಮವೇ ಬದಲಾಗುತ್ತೆ. ಧರ್ಮಾಂಧರು ಹೊಸ ರೀತಿಯ ಕುತಂತ್ರಕ್ಕೆ ಮುಂದಾಗಿದ್ದಾರೆ. ನಿಮಗೆ ಯಾವುದೇ ಕೆಲಸ ಇಲ್ವಾ, ಸ್ಕ್ಯಾನ್ ಮಾಡಿ, ನಿಮ್ಮ ಜೀವನ ಬದಲಾಗುತ್ತೆ ಅಂತ ಕಾರ್ಡ್ ವಿತರಣೆ ಮಾಡ್ತಾರೆ. ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕ್ರೈಸ್ತ ಧರ್ಮದ ಬಗ್ಗೆ ಮಾಹಿತಿ ಪ್ರಸಾರವಾಗುತ್ತೆ. ಆನ್ಲೈನ್ ಮತಾಂತರದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಯನ್ನ ಕಾರ್ತಾ ಇವೆ. Why you asking? No, sir. Why If you're interested, No, you are giving. no. If she's not interested, I calling police actually. Okay, he'll put it on in your. ಏನು ಮಾಡಿದ್ರು ಮೇಡಮ್ ಅಲ್ಲಿ? ಅಲ್ಲ, ಇದು ಆಕ್ಚುಲಿ ಇವ್ರು ಹೇಳಿದ್ರು ನಿಮ್ಮ ಮದುವೆ ಆಗಿ ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ ಪ್ರಾಬ್ಲಮ್ಸ್ ಇದ್ರೆ ವಾಟ್ ಇಸ್ ಯುವರ್ ನೇಮ್ ಮೇಡಮ್? ಅರ್ಚನಾ. ಹಿಂದೂನಾ ನೀವು ಕನ್ವರ್ಟೆಡ್? ಯು ಆರ್ ಕನ್ವರ್ಟೆಡ್? Sir, that is my name, sir. I am Archana. Archana. My parents. You are Hindu or Christian? I am a Christian. Christian. Okay. ಬಟ್ ಓಪನ್ ಮಾಡಿದ್ರೆ ಏನ್ ಬರ್ತಿದೆ, ಬೈಬಲ್ ಬೋಧನೆಗಳು, ಬೈಬಲ್ ಸ್ಟಡಿ ಮಾಡಿ, ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ ನಿಮ್ಮ ಹೇಗೆ ಸಹಾಯ ಮಾಡುತ್ತೆ, ಶಾಂತಿ ಸಂತೋಷ, ದೇವರ ನಂಬಿಕೆ. ಯಾಕೆ ರಾಜ್ಯದಲ್ಲಿ ತೀವ್ರ ಸ್ವರೂಪ ಪಡೆದಿದ್ದ ಹಿಜಾಬ್ ಸಂಘರ್ಷ ಮತ್ತೆ ಶುರುವಾಗುತ್ತಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. SSLC ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ ಸಿಗುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಗೃಹ ಸಚಿವ ಪರಮೇಶ್ವರ್ ಹಿಜಾಬ್ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ, ಪರೀಕ್ಷೆಗೆ ಇನ್ನು 1 ತಿಂಗಳು ಸಮಯವಿದೆ ಅನ್ನೋ ಮಾತು ಈ ಅನುಮಾನಕ್ಕೆ ಕಾರಣವಾಗಿದೆ. ಬಗ್ಗೆ ಅವ್ರನ್ನ ಕೇಳಿದ್ವಿ, ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕೆ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ. ಎಕ್ಸಾಮ್ಗೆ ಇನ್ನು 1 ತಿಂಗಳಿದೆ ಮಾಡ್ತೇವೆ. ಬಿಜೆಪಿ ರೆಬೆಲ್ಸ್ ದಂಗಲ್ ದೆಹಲಿ ಅಂಗಳಕ್ಕೆ ತಲುಪಿದೆ. ರೆಬೆಲ್ಸ್ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ರೆಬೆಲ್ಸ್ ತಂಡ ನಡ್ಡಾ, ಜ್ಯೋತಿರಾದಿತ್ಯ ಸಿಂಧಿಯಾರನ್ನ ಭೇಟಿಯಾಗಿದ್ದಾರೆ. ಇನ್ನು ದೆಹಲಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಕ್ಯಾಪ್ಟನ್ ಅಂದಿದ್ದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ನೋಡಿ, ಹೈಕಮಾಂಡ್ ಭೇಟಿ ನೀನು ರಾತ್ರಿನೇ ಭೇಟಿಯಾಗಿದ್ದು. ಇನ್ನಿನ ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂಡಾಗ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೇವೆ. ನಿನ್ನೆ ಭೇಟಿಯಾಗಿದ್ದೆ, ಭೇಟಿಯಾಗಿದ್ದೆ. ನೀವು ನಾ ಕುಮಾರ್ ಭೇಟಿಯಾಕರ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ರನ್ನ ರೆಬೆಲ್ಸ್ ಟೀಮ್ ಭೇಟಿ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕೆಂದು ಬಂಡಾಯ ನಾಯಕರ ಮನವಿ ಮಾಡಿದ್ದಾರೆ. ರೆಬೆಲ್ಸ್ ಟೀಮ್ ಜೊತೆ ಸಂತೋಷ್ ಮಾತುಕತೆ ನಡೆಸಿದ್ದು, ಬಂಡಾಯ ನಾಯಕರು ವಿಜಯೇಂದ್ರ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಒಂದ್ ಕಡೆ ದೆಹಲಿಯಲ್ಲಿ ಬಿಜೆಪಿ ಬಂಡಾಯಗಾರರ ಗುಂಪು ಸಮರ ಸಾರ್ತಾ ಇದ್ರೆ, ಬಳ್ಳಾರಿಯಲ್ಲಿ ಸದ್ದಿಲ್ಲದೆ ಶ್ರೀರಾಮುಲು ರಣತಂತ್ರ ರೂಪಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಸೇರುವ ವದಂತಿಗೆ ರಾಮುಲು ಟಕ್ಕರನ್ನ ಕೊಟ್ಟಿದ್ದಾರೆ. ಕಂಪ್ಲಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ರಾಮುಲು ಭಾಗಿಯಾಗಿದ್ರು. ಬಿಜೆಪಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ಪರೋಕ್ಷವಾಗಿ ಜನಾರ್ದನ ರೆಡ್ಡಿಗೆ ರಾಮುಲು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಒಂದು ಕಡೆ ಸರ್ಕಾರ ಶಾಸಕರಿದ್ರೆ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಊರುಗಳಲ್ಲಿ ಏನಾಗ್ತಾ ಇದೆ ಅನ್ನೋ ವಿಚಾರ ಕೂಡ ತಮಗೆ ಚೆನ್ನಾಗಿ ಗೊತ್ತಿದೆ. ಈತ ನಟಿಯರ ಸ್ನೇಹಕ್ಕಾಗಿ ಕಳವಿಗೆ ಇಳಿದ ಆಸಾಮಿ.
ಶೋಕಿಲಾಲ, ಪಂಚಾಕ್ಷರಿ, ಸಂಗಯ್ಯ ಸ್ವಾಮಿ ಬಾಲಿವುಡ್ ನಟಿಯರ ನಂಟನ್ನ ಹೊಂದಿದ್ದ. ಅಷ್ಟೇ ಅಲ್ಲದೆ ಗರ್ಲ್ ಫ್ರೆಂಡ್ಗಾಗಿ ಕೋಲ್ಕತ್ತಾದಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿ ಮನೆಯನ್ನ ಕಟ್ಟಿಸಿದಂತೆ ಇದೀಗ ಈ ಖತರ್ನಾಕ್ ಖದೀಮ ಪೊಲೀಸರ ಅತಿಥಿಯಾಗಿದ್ದಾನೆ. ಕುಖ್ಯಾತ ಮನೆಗಳ್ಳ ಸೊಲ್ಲಾಪುರ ಮೂಲದ ಸಂಗಯ್ಯ ಸ್ವಾಮಿಯನ್ನ ಮಡಿವಾಳ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ 180ಕ್ಕೂ ಹೆಚ್ಚು ಮನೆಗಳಲ್ಲಿ ಕಳವು ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಬಂಧಿತನಿಂದ ಚಿನ್ನಾಭರಣ, ಚಿನ್ನ ಕರಗಿಸುವುದಕ್ಕೆ ಬಳಸುವಂತಹ ಫೈರ್ ಗನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ನಿಂತಿದ್ದ ಗೂಡ್ಸ್ ರೈಲಿಗೆ ಮತ್ತೊಂದು ಗೂಡ್ಸ್ ರೈಲು ಡಿಕ್ಕಿಯಾಗಿರುವ ಘಟನೆ ಉತ್ತರ ಪ್ರದೇಶದ ಫತೇಹ್ಪುರದಲ್ಲಿ ನಡೆದಿದೆ. ರೈಲು ಹಳಿ ತಪ್ಪಿದ್ರಿಂದಾಗಿ 2 ಸಿಬ್ಬಂದಿ ಗಾಯಗೊಂಡಿದ್ದು 2 ಗೂಡ್ಸ್ ರೈಲುಗಳಿಗೆ ಭಾರೀ ಹಾನಿಯಾಗಿದೆ. ಈ ಮಾರ್ಗದ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು ಬೋಗಿಗಳ ತೆರವು ಮತ್ತು ಮಾರ್ಗ ದುರಸ್ತಿ ಸರಿಪಡಿಸುವಂತಹ ಕಾರ್ಯ ಪ್ರಗತಿಯಲ್ಲಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಶತಮಾನದ ಸಮಾಗಮವಾಗಿದೆ. ಮಹಾಕುಂಭಮೇಳವು ಜನವರಿ 13ರಂದು ಫೆಬ್ರವರಿ 26ರವರೆಗೆ ನಡೆಯಲಿದೆ. ತ್ರಿವೇಣಿ ಸಂಗಮದಲ್ಲಿ 34 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ರಾಜಸ್ಥಾನದ ಉದಯ್ಪುರ್ ಮತ್ತು ಭರತ್ಪುರದಲ್ಲಿ ನಡೆದಂತಹ ಪ್ರತ್ಯೇಕ ಸಾಮೂಹಿಕ ವಿವಾಹ ಸಮಾರಂಭಗಳಲ್ಲಿ ಭಾಗಿಯಾದಂತಹ 250ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಮೇಲ್ನೋಟಕ್ಕೆ ಫುಡ್ ಪಾಯ್ಸನ್ ಆಗಿರುವಂತಹ ಶಂಕೆ ವ್ಯಕ್ತವಾಗಿದೆ. 220 ರೋಗಿಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಹೊಸ ತುರ್ತು ಚಿಕಿತ್ಸಾ ವಿಭಾಗವನ್ನು ಸ್ಥಾಪಿಸಲಾಗಿದೆ. ರಥಸಪ್ತಮಿ ಅಂಗವಾಗಿ ತಿರುಮಲದಲ್ಲಿ ಶ್ರೀಮನ್ ನಾರಾಯಣರ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಸೂರ್ಯಪ್ರಭಾ ವಾಹನದಲ್ಲಿ ವಿರಾಜಮಾನರಾದಂತಹ ನಾರಾಯಣನನ್ನ ಕಂಡು ಭಕ್ತರು ಪುನೀತರಾದರು. ಇಂದು ರಥಸಪ್ತಮಿ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಾಮೂಹಿಕ ಸೂರ್ಯ ನಮಸ್ಕಾರ ಕೈಗೊಳ್ಳಲಾಯಿತು. ರಾಜಸ್ಥಾನದ ಜೋಧ್ಪುರದಲ್ಲೂ ಕೂಡ ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿ ಯೋಗಾಸನ ಮಾಡಿದರು. एक में दोनों हाथ ऊपर ले जाइए तो और कमर से ऊपर के भाग को पीछे झुकाना है. घुटनों की कटोरियां देखिए, पेट अंदर की ओर खींचना और